ನಮಸ್ಕಾರ. ಜಿ4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಸಾಹಿತ್ಯ ಓದುವುದು ಬರೆಯುವುದರಿಂದ ಮನುಷ್ಯ ಸಂಸ್ಕೃತಯುತನಾಗಲು ಸಾಧ್ಯವೆಂದ ಜಾನಪದ ವಿದ್ವಾಂಸಕ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ಅವರು ರಂಗಕರ್ಮಿ ಉಮೇಶ್ ತೆಂಕನಹಳ್ಳಿ ರಚಿತ ಕಪ್ಪು ಹಲ್ಲಿನ ಕತೆ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಹೇಳಿಕೆ. ಸಾಹಿತ್ಯ ರಚನೆ ದಿವ್ಯ ಸ್ವರೂಪಿ. ಸಾಹಿತ್ಯ ಓದುವಿಕೆ ಮನುಷ್ಯನನ್ನ ಸುಸಂಸ್ಕೃತನನ್ನಾಗಿಸುತ್ತದೆ ಎಂದು ಜಾನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ತಿಳಿಸಿದ್ದಾರೆ. ಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿರುವ ಪ್ರತಿಮಾ ಟ್ರಸ್ಟ್ ರಂಗಲೋಕದಲ್ಲಿ ರಂಗಕರ್ಮಿ ಉಮೇಶ್ ತೆಂಕನಹಳ್ಳಿ ಅವರು ಬರೆದಿರುವ ಚೊಚ್ಚಲ ಕೃತಿ ಕಪ್ಪು ಹಲ್ಲಿನ ಕಥೆಗಳು ಕಾದಂಬರಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಪುಸ್ತಕ ಬರೆಯುವುದು ಕರ್ತೃವಿನೊಳಗಿನ ಅಂತರಾಳವನ್ನ ಹೊರಪ್ರಪಂಚಕ್ಕೆ ತೆರೆದಿಟ್ಟಂತೆ. ಪುಸ್ತಕ ಬರೆಯುವುದರಿಂದ ಹಣ ಸಿಗುತ್ತದೆ ಎಂಬುದು ಸುಳ್ಳು. ಇದು ಎಲ್ಲರ ವಿಷಯದಲ್ಲೂ ಒಂದೇ ಇರುವುದಿಲ್ಲ. ಒಳಗಿನ ತುಡಿತವನ್ನ ಹೊರಹಾಕಲು ಸಾಹಿತ್ಯ ರಚನೆ ನೆರವಾಗುತ್ತದೆ. ಆದ್ದರಿಂದ ನಮ್ಮ ವಿಕಾಸವು ಸಾಧ್ಯವಾಗುತ್ತದೆ. ಇದರಿಂದ ಯಶಸ್ಸನ್ನ ಗಳಿಸಲು ಸಹ ಸಾಧ್ಯವಾಗಬಹುದು. ಯಾವುದೇ ಕೃತಿಯು ಪ್ರತಿ ಬಾರಿ ಓದಿಗನಿಂದಲೂ ಹೊಸದೊಂದು ಅನುಭವವನ್ನ ನೀಡಿದರೆ ಅದರ ಸಾರ್ಥಕತೆಯಾದಂತೆ. ಉದಯೋನ್ಮುಖ ಲೇಖಕರಿಗೆ ಹಲವು ಸವಾಲುಗಳಿದ್ದು ಅವುಗಳನ್ನ ದಿಟ್ಟವಾಗಿ ಎದುರಿಸಬೇಕಾಗಿದೆ. ಸಾಹಿತ್ಯದ ಓದನ್ನ ಮರೆತಿರುವ ಜನ ಮೊಬೈಲ್ ನೋಡುವುದಕ್ಕೆ ತಮ್ಮ ಸಮಯವನ್ನ ವಿನಿಯೋಗ ಮಾಡುತ್ತಿರುವುದು ಬೇಸರದ ಸಂಗತಿ ಎಂದರು. ಕಾವ್ಯವನ್ನು ಬರೆಯೋದ್ರಿಂದ ಯಶಸ್ಸು ಸಿಗುತ್ತೆ. ಯಶಸ್ಸು ಅಂತ ಅನ್ನೋದಕ್ಕೆ ಕುವೆಂಪುರವರು ಕೊಡ್ತಕ್ಕಂಥ ಅರ್ಥ ಬೇರೆ. ಯಶಸ್ಸು ಅಂತ ಅನ್ನೋದು ಕೀರ್ತಿ ಅಲ್ಲ. ಇಲ್ಲ, ಯಶಸ್ಸು ಅನ್ನೋದು ನನ್ನ ಒಳಗೇನೆ ನನ್ನನ್ನೇ ವಿಕಾಸಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅದು ಸಿಕ್ಕುತ್ತೆ ಅಂತ. ಆಮೇಲೆ ಎರಡನೇದು ಉಮೇಶ್ ಅವರು ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ಅರ್ಥಕೃತೆ ಅಂತೀವಿ. ಅಂದ್ರೆ ಕಾವ್ಯ ಬರೆಯೋದ್ರಿಂದ ದುಡ್ಡು ಸಿಗುತ್ತೆ ಅಂತ. ಬಹುಶಃ ಪಂಪನ ಕಾಲದಲ್ಲಿ ಪಂಪನಿಗೂ ಆ ದುಡ್ಡು ಸಿಕ್ಕಿದೆಯೋ ಗೊತ್ತಿಲ್ಲ. ಇತ್ತೀಚಿನ ಕೆಲವು ಸಾಹಿತ್ಯಗಳು ಬಿಟ್ರೆ ಉಳಿದಿರ್ತಕ್ಕಂಥ ಸಾಹಿತ್ಯಗಳಿಗೆ ಇದು ಸಿಗ್ತಕ್ಕಂಥದ್ದು ಬಹಳ ದುರ್ಲಭ. ಅರ್ಥಕೃತಿ ಅನ್ನೋದಕ್ಕಿಂತ ಅರ್ಥವನ್ನ ಕಳ್ಕೊಳ್ತಕ್ಕಂಥದ್ದು, ದುಡ್ಡನ್ನು ಕಳ್ಕೊಳ್ತಕ್ಕಂಥ ಒಂದು ಕೆಲಸವೇ ಆಗತ್ತೆ ಅಂತ ನಾನು. ಆಮೇಲೆ ಸತ್ಯಪರ ನಿವೃತ್ತಿ ಅಂದ್ರೆ ತಾತ್ಕಾಲಿಕವಾಗಿ ಬಿಡುಗಡೆ ಸಿಗುತ್ತೆ ಕಾವ್ಯ ಸಾಹಿತ್ಯವನ್ನು ಓದೋದ್ರಿಂದ. ಬಹುಶಃ ನಮ್ಮ ಜನ ಸಾಹಿತ್ಯ ಓದುವುದನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಸಾಹಿತ್ಯದ ಓದುವಂತಕ್ಕಂಥದ್ದು ಇವತ್ತು ಒಂದು ಕನಸಿನ ಮಾತಾಗಿ ಉಳ್ಕೊಂಡು, ಹಿಂದೆಲ್ಲ ಸುಧಾ ಮಯೂರ ತರಂಗಗಳನ್ನ ಎಲ್ಲರೂ ಎಷ್ಟು ಆಸಕ್ತಿಯಿಂದ ಓದ್ತಿದ್ರು ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ಓದುವುದು ಗೊತ್ತಿಲ್ಲ, ನೋಡುವುದು ಮಾತ್ರ ಗೊತ್ತಿರತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ರಂಗಕರ್ಮಿ ಪ್ರಸಾದ್ ರಕ್ಷಿತಿ ಮಾತನಾಡಿ, ಅಧ್ಯಯನ ಮತ್ತು ಅನುಭವಗಳಿಂದ ಸಾಹಿತ್ಯದ ಮಜಲುಗಳನ್ನು ಗುರುತಿಸಬಹುದಾಗಿದ್ದು, ಅಧ್ಯಯನವಿಲ್ಲದಿದ್ದರೆ ಸಾಹಿತ್ಯದ ಸೂಕ್ಷ್ಮ ತಿಳಿಯುವುದಿಲ್ಲ. ಕಲೆಯನ್ನ ಕೇವಲ ಮಾರಾಟದ ಸರಕಾಗಿ ನೋಡಬಾರದು. ನಮ್ಮ ಸಮಾಜ ಸಾಂಸ್ಕೃತಿಕವಾಗಿ ಹಿಂದೆ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದಾಗಿರಬೇಕು ಎಂದರು. ಮುಖ್ಯವಾದ ಏನು ಅಂತ ಹೇಳಿದ್ರೆ, ಒಬ್ಬ ರಂಗಕರ್ಮಿಯಾಗಿ ರಂಗಕರ್ಮಿಗಳಿಗೆ ಒಂದು ಬೈಗಳಿದೆ, ಜನ ಬೈಯೋದು ಒಂದು ಶಾಪನೂ ಇದೆ. ಅಕ್ಷರ ದ್ವೇಷಿಗಳು ಎಲ್ಲ ಕಡೆಯಲ್ಲೂ ಇದು ಬಹಳ ಬಳಕೆಯಲ್ಲಿರುವಂತಹ ಮಾತು. ಓದೋದು ಬಹಳ ಕಡಿಮೆ, ಹಿಂದಿನಿಂದ ಬಂದಿರೋದು. ರಂಗಕರ್ಮಿಗಳು ಅಧ್ಯಯನದಲ್ಲಿ ಬಹಳ ಹಿಂದೆ, ನಾಟಕದಲ್ಲಿ ಮಾತ್ರ ಮುಂದೆ ಅಂತ ಮಾತಾಡ್ತಾರೆ. ನಿಜ ಕೂಡ. ಆದರೆ ಇತ್ತೀಚೆಗಿನ ಯಂಗ್ ಜನರೇಷನ್ ನಾವು ಕರಿತಿದ್ವಲ್ಲ, ತುಂಬಾ ಅಧ್ಯಯನ ಮಾಡ್ತಾ ಇದ್ದಾರೆ. ಈಗಿನ ಹುಡುಗರು ತುಂಬಾ ಜನ ಓದ್ಕೊಂಡು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆ ಓದಿನ ಬೆಂಬಲ ಫಲ ಇಲ್ಲದೆ ಹೋದರೆ ಎಷ್ಟೋ ಸಲ ನಮಗೆ ಸೂಕ್ಷ್ಮಗಳನ್ನು ಹಿಡಿಯಕ್ಕಾಗುತ್ತೆ. ಬದುಕಿನ ಸೂಕ್ಷ್ಮಗಳು ನಮ್ಗೆ ಗೊತ್ತಿರುತ್ತೆ, ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದನ್ನು ಮಾತಾಡಿಸುವ ಕ್ರಿಯೆಗೆ ಸ್ವಲ್ಪ ಮಟ್ಟಿನ ಅಧ್ಯಯನ ಬೇಕಾಗುತ್ತೆ, ಸಾಹಿತ್ಯದ ಓದು ಬೇಕಾಗುತ್ತೆ, ಇವೆಲ್ಲವೂ ಬೇಕಾಗುತ್ತೆ. ಇದನ್ನ ಮರೆತ ಎಷ್ಟೋ ರಂಗಕರ್ಮಿಗಳು ಕರ್ನಾಟಕದಲ್ಲಿ ಈಗಾಗಲೇ ಹೆಸರು ಮಾಡುವವರು ಇದ್ದಾರೆ. ಅವರ ಕೃತಿಗಳು ಅಥವಾ ರಂಗಕೃತಿಗಳನ್ನು ಹೇಳ್ತಾರದು, ನಾಟಕಗಳು. ಕಾದಂಬರಿಯ ಕರ್ತೃ ಉಮೇಶ್ ತೆಂಕನಹಳ್ಳಿ ಮಾತನಾಡಿ, ಕಾದಂಬರಿಗಳನ್ನು ಓದುವುದು ಬರೆಯುವುದು ನನ್ನ ಪ್ರಮುಖ ಹವ್ಯಾಸವಾಗಿತ್ತು. ನಾನು ಶಿಕ್ಷಣದ ಜೊತೆಯಲ್ಲೇ ಸಾಕಷ್ಟು ಕಾದಂಬರಿಗಳನ್ನು ಓದುತ್ತಿದ್ದೆ. ತಲೆಗೆ ಹೊಳೆದಿದ್ದನ್ನ ಒಂದು ಸಣ್ಣ ಪುಸ್ತಕದ ರೂಪದಲ್ಲಿ ಬರೆಯುತ್ತಿದ್ದೆ. ಅದರಲ್ಲಿರುವುದನ್ನ ಎಲ್ಲಿಯೂ ಹೊರಹಾಕುವ ಪ್ರಯತ್ನವನ್ನ ಮಾಡಿರಲಿಲ್ಲ. ನಂತರ ರಂಗ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡ ನನಗೆ ಪುಸ್ತಕಗಳನ್ನು ಓದುವಂತಹ ಹವ್ಯಾಸವಿದ್ದರೂ ಮೊದಲಿನಂತೆ ತೊಡಗಿಕೊಳ್ಳಲಾಗಲಿಲ್ಲ.
ಇನ್ನು ಬರೆಯುವುದು ಸಂಪೂರ್ಣವಾಗಿ ನಿಂತೇ ಹೋಗಿತ್ತು. ರಂಗಭೂಮಿಯಲ್ಲಿ ಸಾಕಷ್ಟು ಪ್ರಯೋಗಗಳ ನಂತರ ಮನಸ್ಸಿನಲ್ಲಿ ಕಾದಂಬರಿ ಬರೆಯುವ ಆಸೆ ಹುಟ್ಟಿ ಅದಕ್ಕೊಂದು ರೂಪವನ್ನ ಕೊಟ್ಟು ಇದೀಗ ಕಪ್ಪು ಹಲ್ಲಿನ ಕಥೆಗಳು ಎಂಬ ಪುಸ್ತಕದ ರೂಪದಲ್ಲಿ ಬಂದಿದೆ. ಇದಕ್ಕೆ ಎಲ್ಲರ ಆಶೀರ್ವಾದ ಅಗತ್ಯ. ಇದನ್ನ ಓದಿ ತಪ್ಪು ಸರಿಗಳ ವಿಮರ್ಶೆ ಮಾಡುವಂತೆ ಕೋರಿದರು. ಅದರ ಜೊತೆಗೆ ಬಹಳ ಪ್ರಭಾವ ಬೀರಿದ್ದು ನನ್ನ ಕಾದಂಬರಿಗರ ಆಗಲೇಬೇಕು ಅಂತ ಹಠ ತೊಟ್ಟು ಹೆಜ್ಜೆ ಇಟ್ಟೆ. ಅದು ದುರಂತ ಏನಂದ್ರೆ ಇನ್ನೊಂದು ಬಹಳಷ್ಟು ಘಟನೆಗಳಿದ್ದಾವೆ. ಆ ಕಾದಂಬರಿಗಳನ್ನೊಂದಷ್ಟು ಬರೆದಾಗ ನಮ್ಮ ತೋಟದ ಮನೆ ಇತ್ತು, ಎಲ್ಲ ಕರೆಂಟ್ ಶಾರ್ಟ್ ಆಗಿ ಇಡೀ ಮನೆಯೇ ಸುಟ್ಟು ಹೋಗ್ಬಿಟ್ಟು, ಆಗ ಒಂದಷ್ಟು ಸುಟ್ಟು ಹೋಗ್ಬಿಟ್ಟು ಆಮೇಲೆ ಬರೀಬೇಕು ಅಂತ ಹಠ ಮಾಡ್ಕೊಂಡು ಬಂದಂಥವ್ರು ಚಂದ್ರಕಾಂತ್ ಸರ್ ಹೇಳಿದ್ ನಿಜ. ಇದನ್ನ ಓದಿ ಸರ್ ನಾನು ಕಾದಂಬರಿಗಾರ ಆಗ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ದು ನಿಜ. ಅವ್ರು ಅದೆಲ್ಲ ಹೇಳಿದ ಅಕ್ಷರಶಃ ಸತ್ಯ. ಆನಂತರ ನನ್ನ ರಂಗ ಚಟುವಟಿಕೆಗಳು ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕೆಂದ್ರೆ ನಾನು ಇದ್ದಿದ್ದು ಟೆಕ್ನಲ್ಲಿ, ಓದಕ್ಕೆ ಹೋಗ್ತಿದ್ದು ಟಿಪ್ಪು, ಪ್ರಾಕ್ಟೀಸ್ ಮಾಡ್ತಿದ್ದು ಚೆನ್ನಾಗಿ. ಬಹಳಷ್ಟು ತುಂಬಾ ಕಠಿಣವಾದ ಸಮಸ್ಯೆ. ಅದರ ಜೊತೆಗೆ ನನ್ನ ರಂಗಭೂಮಿ ಚಟುವಟಿಕೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೈಗುಳಗಡೆ ನಮ್ಮ ಅಮ್ಮನ ಇಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಕೂಡ ನೀನು ಹೋಗು ಅಂತ ಬೆನ್ನು ತೊಟ್ಟಿದ್ದು ದಿನಗಳಿಲ್ಲ. ಬಹಳಷ್ಟು ಚಾಡಿಗಳು ಹೇಳ್ತಿದ್ರು, ದಿನ ಜಗಳನೂ ಆಡ್ತಿದ್ರು. ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ್ದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿ ಮಾತನಾಡಿ, ಇಂದಿನ ಮಕ್ಕಳು ಓದುವ ಹವ್ಯಾಸ ರೂಢಿಸಿಕೊಳ್ಳಿ, ಮೊಬೈಲ್ನಿಂದ ಸಾಧ್ಯವಾದಷ್ಟು ದೂರವಿರಿ. ಇತ್ತೀಚಿನ ವೇಗದ ದಿನಗಳಲ್ಲಿ ಕಥೆ, ಕಾದಂಬರಿ, ಕ್ರೀಡೆ, ಮನೋರಂಜನೆ ಎಲ್ಲವೂ ನಶಿಸುತ್ತಿದೆ. ನಾಡಿನ ಸಾಹಿತ್ಯಗಳು ಒಂದಾಗಿ ಇಂದಿನ ಮಕ್ಕಳನ್ನ ಸಾಹಿತ್ಯದಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವ ಕೆಲಸವಾಗಬೇಕೆಂದರು. ಬಹುಶಃ ಫಸ್ಟ್ ಹೇಗೆ ಉಮೇಶ್ ನಿಖಿಲ್ ಅವರು ಹೆಂಗ್ ಕಾದಂಬರಿಗಾರ ಆಗ್ತಿದ್ದಾರೆ